ಇವತ್ತು ನಾನು ಮತ್ತು ಗಣಿಯವರು ಒಂದು ಮದುವೆಗೆ ಮತ್ತೊಂದು ಉಪನಯನಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ಬೇಗ ನನ್ನ ಕ್ಯೂಟ್ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಇಲ್ಲಿ ಫಂಕ್ಷನಲ್ಲಿ. ಇಲ್ಲಿ ಒಂದು ಮದುವೆ ಫಂಕ್ಷನ್ಗೆ ಬಂದ್ವಿ. ಮದುವೆದು ಊಟ ಇದು ಎಂತಂತ ಹೇಳಿದರೆ ವಿಷಯ, ನಾವು ಗ್ರೂಮ್ ಮತ್ತು ಬ್ರೈಡನ್ನು ನೋಡಲೇ ಇಲ್ಲ. ಇಲ್ಲಿಂದಲೇ ರಿಟರ್ನ್ ಹೋಗ್ತಿದ್ದೇವೆ, ಅಲ್ಲಿ ತುಂಬ ರಶ್ ಉಂಟು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇವತ್ತು ನಾನು ಮತ್ತು ಗಣಿಯವರು ಒಂದು ಮದುವೆಗೆ ಮತ್ತೊಂದು ಉಪನಯನಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ಬೇಗ ಹೋಗಬೇಕು ಅಂತ ಎಣಿಸಿ ಕೆಲಸ ಎಲ್ಲ ಮುಗಿಸಿ ಆಗೋಷ್ಟರಲ್ಲಿ ಲೇಟ್ ಆಯಿತು. ಈಗ ಇವರು ಹೊರಡ್ತಿದ್ದಾರೆ, ಬೇಗ ಬೇಗ ಹೋಗುವ ಅಂತ. ಹಾಗಿನ್ನು ಹೋಗೋದು, ಕೆಲಸ ಎಲ್ಲ ನಿನ್ನೆ ಮಾಡಿಟ್ಟಿದ್ದೇನಲ್ಲ, ಬೈಕಲ್ಲಿ ಹೋಗಿ ಮನೆಗೆ ಬರೋದು. ಮತ್ತು ಇದು ಸಾರಿ ನಾನು ಆನ್ಲೈನಿಂದ ತರಿಸಿದ್ದು, ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಒಂದು ಪ್ರೊಫೈಲಿಂದ ತರಿಸಿದ್ದು. ಒಳ್ಳೆ ಉಂಟು, ಮೆಟೀರಿಯಲ್ ಒಳ್ಳೆ ಚೆಂದ ನಿಲ್ತದೆ. ಒಂದು ಸಾರಿ ನೆರಿಗೆ ಇದ್ದಾಗಲೇ ನಿಂತಿತ್ತು, ನನಗಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗೋದು. ಇದನ್ನು ಒಂದು ಸಲ ಹುಟ್ಟಿದ್ದೇನೆ ನಾನು, ನೈಟ್ ಒಂದು ಫಂಕ್ಷನಿಗೆ, ನಿಮಗೆ ನೆನಪಿರ್ಬೋದು, ಮೋಂತಿಮಾರು ಜಾತ್ರೆಗೆ ಹೋಗೋದು ಅಂತ ಹೇಳಿ ಹುಟ್ಟಿದ್ದೆ. ಆವಾಗ ಅದು ನೈಟ್ ಅಲ್ಲ, ನನಗೆ ಹಗಲಲ್ಲಿ ಹೇಗೆ ಕಾಣ್ತದೆ ಅಂತ ಬೇಕಿತ್ತು. ಒಳ್ಳೆ ಕಾಣ್ತದೆ. ಮತ್ತು ನನ್ನ ಹತ್ರ ಎಲ್ಲ ಕೂಡ ಪಿಂಕೇ ಇರೋದು, ಅದಕ್ಕೆ ಚಪ್ಪಕ್ಕ ಹೇಳ್ತಿದ್ದು ಬೇರೆ ಯಾವುದಾದ್ರೂ ಕಲರ್ ಆದರೂ ಒಂದು ಚೂಸ್ ಮಾಡಿ, ಯಾವಾಗಲೂ ಪಿಂಕೇ ಹಾಕ್ತೀನಿ ಅಂತ. ಸೊ ನನಗೆ ಇಷ್ಟ ಆಯ್ತು ಕಲರ್. ನನ್ನ ಕ್ಯೂಟ್ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಇಲ್ಲಿ ಫಂಕ್ಷನಲ್ಲಿ. ಇದು ನನ್ನ ಅಪ್ಪನಿಗೆ ತಮ್ಮ ಆಗಬೇಕು. ಇವರು ಎರಂಬು ಫ್ಯಾಮಿಲಿಯಲ್ಲಿದ್ದಾರೆ. ನಮ್ಮದು ಫಂಕ್ಷನ್ಗೆ ರೀಚ್ ಆದ್ವಿ. ಗಣಿಯವ್ರದ್ದು ಕಲೀಗ್ಸ್ ಎಲ್ಲ ಸಿಗ್ತಾರೆ. ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಕೈತೆ ನಾವು ತುಮಚೆ ನಾವು ವಿಜಯ ಅಂತ ಅವ್ರ ಹೆಸರು. ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂತೆ. ಮತ್ತು ಅಶ್ವಿನಿ ಹುಣಿದು ಮಾಮಿದು ಬೆಸ್ಟ್ ಫ್ರೆಂಡ್ ಅಂತ ಇವರು. ಇಲ್ಲಿ ಒಂದು ಮದುವೆ ಫಂಕ್ಷನ್ಗೆ ಬಂದ್ವಿ. ಮದುವೆದು ಊಟ ಇದು, ಬಫೆಗೆ ಬಂದ್ವಿ. ಕೂತು ಊಟ ಮಾಡಲಿಕ್ಕೆ ಹೊತ್ತಾಗ್ತಂತ ಗಣಿ ಇನ್ನೂ ಊಟ ತಗೊಳ್ಬೇಕಷ್ಟೇ, ಅಷ್ಟಿಗೆ ಊಟಕ್ಕೆ ಬಂದಿದ್ದೇವೆ. ಮದುವೆ ಫಂಕ್ಷನ್ಗೆ ಬಂದಿದ್ವಿ ಇಲ್ಲಿ. ಅಲ್ಲಿ ಊಟ ಎಲ್ಲ ಮಾಡಿ ಮುಗಿಸಿ ನಾವೀಗ ದೇವಸ್ಥಾನ ನೋಡಲಿಕ್ಕೆ ಬಂದ್ವಿ. ದೇವಸ್ಥಾನದ ಹತ್ರವೇ ಮದುವೆ ಇದ್ದದ್ದು. ಹಾಗೆ ನಾವು ಉಪನಯನದ ಫಂಕ್ಷನಿಂದ ಮದುವೆ ಫಂಕ್ಷನ್ಗೆ ಬಂದಾಗಲೇ ಲೇಟ್ ಆಯಿತು. ಮತ್ತು ನಾವು ಡೈರೆಕ್ಟಿಗೆ ಊಟಕ್ಕೆ ಹೋಗಿ ಬಫೆಯಲ್ಲಿ ಊಟ ಮಾಡಿ, ಆಮೇಲೆ ಈಗ ಐಸ್ ಕ್ಯಾಂಡಿ ಮತ್ತು ಸೋಡಾ ಅದೆಲ್ಲ ಕುದ್ದು ಇನ್ನು ಹೊರಡಬೇಕು. ಲೇಟ್ ಆಯಿತು ಮನೆಗೆ ಹೋಗಲಿಕ್ಕೆ. ಆದರೆ ಎಂತಂತ ಹೇಳಿದರೆ ವಿಷಯ, ನಾವು ಗ್ರೂಮ್ ಮತ್ತು ಬ್ರೈಡನ್ನು ನೋಡಲೇ ಇಲ್ಲ. ಇಲ್ಲಿಂದಲೇ ರಿಟರ್ನ್ ಹೋಗ್ತಿದ್ದೇವೆ, ಅಲ್ಲಿ ತುಂಬ ರಶ್ ಉಂಟು. ಹಾಗೆ ಮತ್ತು ನಾವು ರಿಟರ್ನ್ ಮನೆಗೆ ಹೊರಟಿದ್ದೇವೆ. ಇಬ್ಬರು ಸಹ ಎಂಥ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ, ಯಾಕಂದರೆ ನಮಗೆ ಜರ್ನಿಯೇ ಸುಮಾರಿತ್ತು. ನೋಡಿ ಟೊಪ್ಪಿ ಎಲ್ಲ ಹಾಕಿ. ನಂದಿ ಅಯ್ಯೇ ಹಾಯ್. ನಾವು ಮನೆ ತಲುಪಿದ್ವಿ. ಹಾಯ್ ಹಾಯ್. ಏನು ಮಂಗು ಅಪ್ಪ ಹುಲ್ಲು ಹಾಕಿದ್ರಾ? ಎಲ್ಲ ಹುಲ್ಲು ಖಾಲಿ ಆಗಿದೆ. ನಾವು ಮನೆ ತಲುಪಿದ್ವಿ. ಒಂದು ಉಪನಯನಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಮದುವೆಗೆ ಹೋಗಿ
ಅಲ್ಲಿಂದ ಬೈಕಲ್ಲಿ ಬಂದದ್ದು ಸಾಕಾಗಿತ್ತು. ಎಷ್ಟು ಚೆಂದ ರೆಡಿಯಾಗಿ ಹೋಗ್ತೇನೆ ನಾನು ಅಂತಿಲ್ಲ, ನಾನು ಸುಮ್ಮನೆ ರೆಡಿ ಆಗುಂತ ಅನಿಸ್ತದೆ. ಯಾಕಂದರೆ ಹೇಗೂ ಎಲ್ಲ ರೆಡಿ ಹಾಲಾಗಿ ಹೋಗ್ತದೆ, ಮತ್ತು ಯಾಕೆ ಸುಮ್ಮನೆ ಇನ್ನೊಂದು ಸುಡಿ ಕಟ್ಕೊಂಡು ಹೋಗೋದು ಅಂತ ಡಿಸೈಡ್ ಮಾಡಿದ್ದೇನೆ. ಇವತ್ತೊಂದು ಸ್ವಲ್ಪ ಇಲ್ಲೆಲ್ಲ ಹೇರ್ ಸ್ಟೈಲ್ ಮಾಡಿ ಸ್ವಲ್ಪ ಎಣ್ಣೆ ಇದ್ಕೊಂಡು ಹೋದ್ದು, ಮತ್ತು ಅಲ್ಲಿ ಹೋಗಿ ಆಗುವಷ್ಟರಲ್ಲಿ ಎಲ್ಲ ಹರಡಿ ಹೋಗಿದೆ. ಫೈನಲಿ ಬೇಗ ಅಪ್ಪ ಹೇಳಿದ್ದಕ್ಕಿಂತ ಅರ್ಧ ಗಂಟೆ ಮುಂಚೆ ತಲುಪಿದ್ದೇವೆ ಮನೆಗೆ.